ಇನ್ನು ಮಾಜಿ ಸಚಿವ ಮುನಿರತ್ನ ವಿರುದ್ಧ ರಾಜ್ಯ ಸರ್ಕಾರ ಸಮರ ಸಾರದಂಗೆ ಕಂಡು ಬರ್ತಾ ಇದೆ. ಈ ಹಿಂದೆ ಒಂದು ಘಟನೆ ಆಗಿತ್ತು, ಅಂದರೆ ಒಂದು ಹೇಳಿಕೆ ವೈರಲ್ ಆಗಿತ್ತು. ಅದ ಪ್ರಕರಣವೊಂದರ ತನಿಖೆಗೆ ಪ್ರಾಸಿಕ್ಯೂಷನ್ ಅನುಮತಿ ಕೋರಲಾಗಿದೆ. ಈ ಸಂದರ್ಭದಲ್ಲೇ ಯಡಿಯೂರಪ್ಪ ವಿರುದ್ಧ ಮುನಿರತ್ನ ಒಂದು ಸ್ಕೆಚ್ ಹಾಕಿದ್ರು ಅನ್ನೋ ಆರೋಪವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ಗೊತ್ತಿಲ್ಲ. ಮೊನ್ನೆ ಮೊಟ್ಟೆ ಎಸೆದ್ರು ಅವ್ರ ತಲೆಗೆ. ಕೆಲವರು ಹೇಳ್ತಾರೆ ಕಾಂಗ್ರೆಸ್ ಅಂದರೆ ಆರೋಪ ಇರೋದು ಕಾಂಗ್ರೆಸ್ನವ್ರು ಎಸೆದ್ರು ಅಂತೇಳಿ, ಮತ್ತೊಬ್ರು ಹೇಳಿದ್ರೆ ಇಲ್ಲ ಅವರವರೇ ಮಾಡ್ಕೊಂಡಿದ್ದಾರೆ ಅಂತೇಳಿ. ಯಾಕೆ ಅಂತಂದರೆ ಅವರ ವಿರುದ್ಧ ಒಂದು ಜಾತಿನಿಂದನೇ ಆರೋಪ ಇದೆಯಲ್ಲ, ಆ ಕೇಸ್ನಿಂದ ಡೈವರ್ಟ್ ಮಾಡೋದಕ್ಕೆ ಇದನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಒಟ್ಟಾರೆಯಾಗಿ ಗೋಜಲಾಗಿದೆ. ಅವರ ಆರೋಪ ಮಾಡ್ತಾಯಿದ್ದು ಡಿ ಕೆ ಬ್ರದರ್ಸ್ ಮೇಲೆ. ಡಿ ಕೆ ಬ್ರದರ್ಸ್ಗಳು ನೋಡೋಣ ಏನಾಗುತ್ತೆ ಅನ್ನೋ ರೀತಿಯಲ್ಲಿ ಅವರು ಮಾತಾಡ್ತಾ ಇದ್ದಾರೆ. ಓಕೆ, ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್ ಇದೆ. ಮೊಟ್ಟೆ ಏಟು ತಿಂದ ಮುನಿರತ್ನ ಡಿಸ್ಚಾರ್ಜ್, ಎಲ್ಲ ಡೌಗಳು ಅಂತ ಕೈಪಡೆ ಚಾರ್ಜ್. ರಾಜ್ಯ ರಾಜಕೀಯದಲ್ಲಿ ಮೊಟ್ಟೆ ರಾಜಕೀಯದ ರೋಷಾಗ್ನಿ ಧಗಧಗಿಸುತ್ತಿದೆ. ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ವಿರುದ್ಧ ಮುನಿರತ್ನ ಸಿಡಿದೆದ್ದಿದ್ದು, ಸಹೋದರರೇ ಮೊಟ್ಟೆ ಎಸೆತ ಪ್ರಕರಣದ ರೂವಾರಿಗಳು ಅಂತ ದೂರಿದ್ದು ಅಲ್ಲದೆ ನಂದಿನಿ ಲೇಔಟ್ ಠಾಣೆಗೆ 7 ಪುಟಗಳ ಸುದೀರ್ಘ ದೂರು ನೀಡಿದ್ದಾರೆ. ರಾತ್ರಿ ಎಲ್ಲ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ, ಮತ್ತೆ ಈಗ ಡಿಸೈಡ್ ಮಾಡಿ ಪೊಲೀಸ್ ಇಲಾಖೆ ಅವರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾರೆ. ಮುನಿರತ್ನರಂತೆ ಕೊಲೆಗಾರರ ಕುಟುಂಬ, ಮೊಟ್ಟೆ ಎಸೆತ ಅವನೇ ಮಾಡಿದ ನಾಟಕ. ಕೊಲೆಗಡಕರ ಕುಟುಂಬ ಒಂದು, ಕೊರಂಗು ಅವ್ರ ಅಪ್ಪ ಅಣ್ಣನ ಅವನ್ನ ಇಟ್ಕೊಂಡು ದಂಧೆ ಮಾಡಿ BBMP ನಲ್ಲಿ ಕಳಬಿಲ್ ಮಾಡಿರ್ತಕ್ಕಂಥ ಅವನು ಜನಗಳಿಂದ ಮರೆ ಮಾಚೋದಿಕ್ಕೆ ಸಿಂಪತಿ ಗಿಟ್ಟಿಸ್ಕೊಳಕ್ಕೆ ಮಾಡ್ತಾ ಇರ್ತಕ್ಕಂಥ ನಾಟಕ. ನನ್ನ ಕುಟುಂಬದ ಹಿನ್ನೆಲೆ ನೋಡ್ಕೊಳ್ಳಿ, ಅವನ ಕುಟುಂಬದ ಹಿನ್ನೆಲೆ ನೋಡ್ಕೊಳ್ಳಿ, ಎಲ್ಲ ಅರ್ಥ ಆಗುತ್ತೆ. ಯಡಿಯೂರಪ್ಪರನ್ನೇ ಟ್ರ್ಯಾಪ್ ಮಾಡಲು ಯತ್ನ. ಬೇರೆ ಮರಮಾಚೋದಕ್ಕೆ ಎಲ್ಲಾರ ಮೇಲೂ ಹೇಳ್ತಾನೆ. ಇದೇ ಯಡಿಯೂರಪ್ಪನ ಟ್ರ್ಯಾಪ್ ಮಾಡಕ್ ಹೋಗಿದ್ದವನು ಅವನು. ಈಗ ವಿಜಯೇಂದ್ರ ಹೇಗಿರ್ತಾವ್ರೆ, ಅಶೋಕ್ ಮೇಲೆ ಏಡ್ಸ್ ಇಂಜೆಕ್ಷನ್ ಚುಚ್ಚಿಸ್ತಾನೆ. ಪಾಪ ಅಶೋಕ್ ಅವ್ರು ಬಾಯಿ ಮುಚ್ಕೊಂಡು ಸುಮ್ಮನೆ ಇದಾರೆ, ಅವ್ರ ಇವನಿಗೆ ಶಿಕ್ಷೆ ಆಗ್ಲಿ ಅಂತ. ವಿಜಯೇಂದ್ರ ಅವರು ಅವ್ರ ತಂದೆನ ಟ್ರ್ಯಾಪ್ ಮಾಡ್ಸಕ್ ಹೋಗಿದ್ದವನು. ಅದು ಅವ್ರಿಗೆ ಯಾಕೆ ಗೊತ್ತಿಲ್ಲ, ಇಲ್ಲ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ ಏನೂ ಗೊತ್ತಿಲ್ಲ. BBMP ಗುತ್ತಿಗೆದಾರನಿಗೆ ಬೆದರಿಕೆ ಹಾಕಿ ಹಣ ವಸೂಲಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುನಿರತ್ನಗೆ ಸರ್ಕಾರ ಶಾಕ್ ನೀಡಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಸ್ಪೀಕರ್ UT ಖಾದರ್ಗೆ SIT ತಂಡ ಮನವಿ ಸಲ್ಲಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಮಾಜಿ ಸಚಿವ ಮುನಿರತ್ನ ವಿರುದ್ಧ ರಾಜ್ಯ ಸರ್ಕಾರ ಸಮರ ಸಾರದಂಗೆ ಕಂಡು ಬರ್ತಾ ಇದೆ. ಈ ಹಿಂದೆ ಒಂದು ಘಟನೆ ಆಗಿತ್ತು, ಅಂದರೆ ಒಂದು ಹೇಳಿಕೆ ವೈರಲ್ ಆಗಿತ್ತು. ಅದ ಪ್ರಕರಣವೊಂದರ ತನಿಖೆಗೆ ಪ್ರಾಸಿಕ್ಯೂಷನ್ ಅನುಮತಿ ಕೋರಲಾಗಿದೆ. ಈ ಸಂದರ್ಭದಲ್ಲೇ ಯಡಿಯೂರಪ್ಪ ವಿರುದ್ಧ ಮುನಿರತ್ನ ಒಂದು ಸ್ಕೆಚ್ ಹಾಕಿದ್ರು ಅನ್ನೋ ಆರೋಪವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ಗೊತ್ತಿಲ್ಲ. ಮೊನ್ನೆ ಮೊಟ್ಟೆ ಎಸೆದ್ರು ಅವ್ರ ತಲೆಗೆ. ಕೆಲವರು ಹೇಳ್ತಾರೆ ಕಾಂಗ್ರೆಸ್ ಅಂದರೆ ಆರೋಪ ಇರೋದು ಕಾಂಗ್ರೆಸ್ನವ್ರು ಎಸೆದ್ರು ಅಂತೇಳಿ, ಮತ್ತೊಬ್ರು ಹೇಳಿದ್ರೆ ಇಲ್ಲ ಅವರವರೇ ಮಾಡ್ಕೊಂಡಿದ್ದಾರೆ ಅಂತೇಳಿ. ಯಾಕೆ ಅಂತಂದರೆ ಅವರ ವಿರುದ್ಧ ಒಂದು ಜಾತಿನಿಂದನೇ ಆರೋಪ ಇದೆಯಲ್ಲ, ಆ ಕೇಸ್ನಿಂದ ಡೈವರ್ಟ್ ಮಾಡೋದಕ್ಕೆ ಇದನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಒಟ್ಟಾರೆಯಾಗಿ ಗೋಜಲಾಗಿದೆ. ಅವರ ಆರೋಪ ಮಾಡ್ತಾಯಿದ್ದು ಡಿ ಕೆ ಬ್ರದರ್ಸ್ ಮೇಲೆ. ಡಿ ಕೆ ಬ್ರದರ್ಸ್ಗಳು ನೋಡೋಣ ಏನಾಗುತ್ತೆ ಅನ್ನೋ ರೀತಿಯಲ್ಲಿ ಅವರು ಮಾತಾಡ್ತಾ ಇದ್ದಾರೆ. ಓಕೆ, ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್ ಇದೆ. ಮೊಟ್ಟೆ ಏಟು ತಿಂದ ಮುನಿರತ್ನ ಡಿಸ್ಚಾರ್ಜ್, ಎಲ್ಲ ಡೌಗಳು ಅಂತ ಕೈಪಡೆ ಚಾರ್ಜ್. ರಾಜ್ಯ ರಾಜಕೀಯದಲ್ಲಿ ಮೊಟ್ಟೆ ರಾಜಕೀಯದ ರೋಷಾಗ್ನಿ ಧಗಧಗಿಸುತ್ತಿದೆ. ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ವಿರುದ್ಧ ಮುನಿರತ್ನ ಸಿಡಿದೆದ್ದಿದ್ದು, ಸಹೋದರರೇ ಮೊಟ್ಟೆ ಎಸೆತ ಪ್ರಕರಣದ ರೂವಾರಿಗಳು ಅಂತ ದೂರಿದ್ದು ಅಲ್ಲದೆ ನಂದಿನಿ ಲೇಔಟ್ ಠಾಣೆಗೆ 7 ಪುಟಗಳ ಸುದೀರ್ಘ ದೂರು ನೀಡಿದ್ದಾರೆ. ರಾತ್ರಿ ಎಲ್ಲ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ, ಮತ್ತೆ ಈಗ ಡಿಸೈಡ್ ಮಾಡಿ ಪೊಲೀಸ್ ಇಲಾಖೆ ಅವರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾರೆ. ಮುನಿರತ್ನರಂತೆ ಕೊಲೆಗಾರರ ಕುಟುಂಬ, ಮೊಟ್ಟೆ ಎಸೆತ ಅವನೇ ಮಾಡಿದ ನಾಟಕ. ಕೊಲೆಗಡಕರ ಕುಟುಂಬ ಒಂದು, ಕೊರಂಗು ಅವ್ರ ಅಪ್ಪ ಅಣ್ಣನ ಅವನ್ನ ಇಟ್ಕೊಂಡು ದಂಧೆ ಮಾಡಿ BBMP ನಲ್ಲಿ ಕಳಬಿಲ್ ಮಾಡಿರ್ತಕ್ಕಂಥ ಅವನು ಜನಗಳಿಂದ ಮರೆ ಮಾಚೋದಿಕ್ಕೆ ಸಿಂಪತಿ ಗಿಟ್ಟಿಸ್ಕೊಳಕ್ಕೆ ಮಾಡ್ತಾ ಇರ್ತಕ್ಕಂಥ ನಾಟಕ. ನನ್ನ ಕುಟುಂಬದ ಹಿನ್ನೆಲೆ ನೋಡ್ಕೊಳ್ಳಿ, ಅವನ ಕುಟುಂಬದ ಹಿನ್ನೆಲೆ ನೋಡ್ಕೊಳ್ಳಿ, ಎಲ್ಲ ಅರ್ಥ ಆಗುತ್ತೆ. ಯಡಿಯೂರಪ್ಪರನ್ನೇ ಟ್ರ್ಯಾಪ್ ಮಾಡಲು ಯತ್ನ. ಬೇರೆ ಮರಮಾಚೋದಕ್ಕೆ ಎಲ್ಲಾರ ಮೇಲೂ ಹೇಳ್ತಾನೆ. ಇದೇ ಯಡಿಯೂರಪ್ಪನ ಟ್ರ್ಯಾಪ್ ಮಾಡಕ್ ಹೋಗಿದ್ದವನು ಅವನು.
ಈಗ ವಿಜಯೇಂದ್ರ ಎಗಿರ್ತಾವ್ರೆ ಅಶೋಕ್ ಮೇಲೆ ಏಡ್ಸ್ ಇಂಜೆಕ್ಷನ್ ಚುಚ್ಚಿಸ್ತಾನೆ ಪಾಪ ಅಶೋಕ್ ಅವ್ರು ಬಾಯಿ ಮುಚ್ಕೊಂಡು ಸುಮ್ಮನೆ ಇದಾರೆ ಅವ್ರ ಇವನಿಗೆ ಶಿಕ್ಷೆ ಆಗ್ಲಿ ಅಂತ ವಿಜಯೇಂದ್ರ ಅವರು ಅವ್ರ ತಂದೆನ ಟ್ರ್ಯಾಪ್ ಮಾಡ್ಸಕ್ ಹೋಗಿದ್ದವನು ಅದು ಅವ್ರಿಗೆ ಯಾಕೆ ಗೊತ್ತಿಲ್ಲ ಇಲ್ಲ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ ಏನು ಗೊತ್ತಿಲ್ಲ. ಬಿಬಿಎಂಪಿ ಗುತ್ತಿಗೆದಾರನಿಗೆ ಬೆದರಿಕೆ ಹಾಕಿ ಹಣ ವಸೂಲಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುನಿರತ್ನಗೆ ಸರ್ಕಾರ ಶಾಕ್ ನೀಡಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಸ್ಪೀಕರ್ ಯುಟಿ ಖಾದರ್ಗೆ ಎಸ್ಐಟಿ ತಂಡ ಮನವಿ ಸಲ್ಲಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಮಾಜಿ ಸಚಿವ ಮುನಿರತ್ನ ವಿರುದ್ಧ ರಾಜ್ಯ ಸರ್ಕಾರ ಸಮರ ಸಾರದಂಗೆ ಕಂಡು ಬರ್ತಾ ಇದೆ. ಈ ಹಿಂದೆ ಒಂದು ಘಟನೆ ಆಗಿತ್ತು, ಅಂದರೆ ಒಂದು ಹೇಳಿಕೆ ವೈರಲ್ ಆಗಿತ್ತು. ಅದರ ಪ್ರಕರಣವೊಂದರ ತನಿಖೆಗೆ ಪ್ರಾಸಿಕ್ಯೂಷನ್ ಅನುಮತಿ ಕೋರಲಾಗಿದೆ. ಈ ಸಂದರ್ಭದಲ್ಲೇ ಯಡಿಯೂರಪ್ಪ ವಿರುದ್ಧ ಮುನಿರತ್ನ ಒಂದು ಸ್ಕೆಚ್ ಹಾಕಿದ್ರು ಅನ್ನೋ ಆರೋಪವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ಗೊತ್ತಿಲ್ಲ. ಮೊನ್ನೆ ಮೊಟ್ಟೆ ಎಸೆದ್ರು ಅವ್ರ ತಲೆಗೆ. ಕೆಲವರು ಹೇಳ್ತಾರೆ ಕಾಂಗ್ರೆಸ್ ಅಂದರೆ ಆರೋಪ ಇರೋದು ಕಾಂಗ್ರೆಸ್ನವ್ರು ಎಸೆದ್ರು ಅಂತೇಳಿ, ಮತ್ತೊಬ್ರು ಹೇಳಿದ್ರೆ ಇಲ್ಲ ಅವರವರೇ ಮಾಡ್ಕೊಂಡಿದ್ದಾರೆ ಅಂತೇಳಿ. ಯಾಕೆ ಅಂತಂದರೆ ಅವರ ವಿರುದ್ಧ ಒಂದು ಜಾತಿನಿಂದನೇ ಆರೋಪ ಇದೆಯಲ್ಲ, ಆ ಕೇಸ್ನಿಂದ ಡೈವರ್ಟ್ ಮಾಡೋದಕ್ಕೆ ಇದನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಒಟ್ಟಾರೆಯಾಗಿ ಗೋಜಲಾಗಿದೆ. ಅವರ ಆರೋಪ ಮಾಡ್ತಾ ಇದ್ದು ಡಿ ಕೆ ಬ್ರದರ್ಸ್ ಮೇಲೆ. ಡಿ ಕೆ ಬ್ರದರ್ಸ್ಗಳು ನೋಡೋಣ ಏನಾಗುತ್ತೆ ಅನ್ನೋ ರೀತಿಯಲ್ಲಿ ಅವರು ಮಾತಾಡ್ತಾ ಇದ್ದಾರೆ. ಓಕೆ, ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್ ಇದೆ. ಮೊಟ್ಟೆ ಏಟು ತಿಂದ ಮುನಿರತ್ನ ಡಿಸ್ಚಾರ್ಜ್, ಎಲ್ಲ ಡೌಗಳು ಅಂತ ಕೈಪಡೆ ಚಾರ್ಜ್. ರಾಜ್ಯ ರಾಜಕೀಯದಲ್ಲಿ ಮೊಟ್ಟೆ ರಾಜಕೀಯದ ರೋಷಾಗ್ನಿ ಧಗಧಗಿಸುತ್ತಿದೆ. ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ವಿರುದ್ಧ ಮುನಿರತ್ನ ಸಿಡಿದೆದ್ದಿದ್ದು, ಸಹೋದರರೇ ಮೊಟ್ಟೆ ಎಸೆತ ಪ್ರಕರಣದ ರೂವಾರಿಗಳು ಅಂತ ದೂರಿದ್ದು ಅಲ್ಲದೆ ನಂದಿನಿ ಲೇಔಟ್ ಠಾಣೆಗೆ 7 ಪುಟಗಳ ಸುದೀರ್ಘ ದೂರು ನೀಡಿದ್ದಾರೆ. ರಾತ್ರಿ ಎಲ್ಲ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ. ಮತ್ತೆ ಈಗ ಡಿಸೈಡ್ ಮಾಡಿ ಪೊಲೀಸ್ ಇಲಾಖೆ ಅವರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾರೆ. ಮುನಿರತ್ನರಂತೆ ಕೊಲೆಗಾರರ ಕುಟುಂಬ, ಮೊಟ್ಟೆ ಎಸೆತ ಅವನೇ ಮಾಡಿದ ನಾಟಕ. ಕೊಲೆಗಡಕರ ಕುಟುಂಬ ಒಂದು, ಕೊರಂಗು ಅವ್ರ ಅಪ್ಪ ಅಣ್ಣನ ಅವನ್ನ ಇಟ್ಕೊಂಡು ದಂಧೆ ಮಾಡಿ ಬಿಬಿಎಂಪಿ ನಲ್ಲಿ ಕಳಬಿಲ್ ಮಾಡಿರ್ತಕ್ಕಂಥ ಅವನು ಜನಗಳಿಂದ ಮರೆ ಮಾಚೋದಿಕ್ಕೆ ಸಿಂಪತಿ ಗಿಟ್ಟಿಸ್ಕೊಳಕ್ಕೆ ಮಾಡ್ತಾ ಇರ್ತಕ್ಕಂಥ ನಾಟಕ. ನನ್ನ ಕುಟುಂಬದ ಹಿನ್ನೆಲೆ ನೋಡ್ಕೊಳ್ಳಿ, ಅವನ ಕುಟುಂಬದ ಹಿನ್ನೆಲೆ ನೋಡ್ಕೊಳ್ಳಿ, ಎಲ್ಲ ಅರ್ಥ ಆಗುತ್ತೆ. ಯಡಿಯೂರಪ್ಪರನ್ನೇ ಟ್ರ್ಯಾಪ್ ಮಾಡಲು ಯತ್ನ. ಬೇರೆ ಮರಮಾಚೋದಕ್ಕೆ ಎಲ್ಲಾರ ಮೇಲೂ ಹೇಳ್ತಾನೆ. ಇದೇ ಯಡಿಯೂರಪ್ಪನ ಟ್ರ್ಯಾಪ್ ಮಾಡಕ್ ಹೋಗಿದ್ದವನು ಅವನು. ಈಗ ವಿಜಯೇಂದ್ರ ಎಗಿರ್ತಾವ್ರೆ ಅಶೋಕ್ ಮೇಲೆ ಏಡ್ಸ್ ಇಂಜೆಕ್ಷನ್ ಚುಚ್ಚಿಸ್ತಾನೆ ಪಾಪ ಅಶೋಕ್ ಅವ್ರು ಬಾಯಿ ಮುಚ್ಕೊಂಡು ಸುಮ್ಮನೆ ಇದಾರೆ ಅವ್ರ ಇವನಿಗೆ ಶಿಕ್ಷೆ ಆಗ್ಲಿ ಅಂತ. ವಿಜಯೇಂದ್ರ ಅವರು ಅವ್ರ ತಂದೆನ ಟ್ರ್ಯಾಪ್ ಮಾಡ್ಸಕ್ ಹೋಗಿದ್ದವನು ಅದು ಅವ್ರಿಗೆ ಯಾಕೆ ಗೊತ್ತಿಲ್ಲ ಇಲ್ಲ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ ಏನು ಗೊತ್ತಿಲ್ಲ. ಬಿಬಿಎಂಪಿ ಗುತ್ತಿಗೆದಾರನಿಗೆ ಬೆದರಿಕೆ ಹಾಕಿ ಹಣ ವಸೂಲಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುನಿರತ್ನಗೆ ಸರ್ಕಾರ ಶಾಕ್ ನೀಡಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಸ್ಪೀಕರ್ ಯುಟಿ ಖಾದರ್ಗೆ ಎಸ್ಐಟಿ ತಂಡ ಮನವಿ ಸಲ್ಲಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಮಾಜಿ ಸಚಿವ ಮುನಿರತ್ನ ವಿರುದ್ಧ ರಾಜ್ಯ ಸರ್ಕಾರ ಸಮರ ಸಾರದಂಗೆ ಕಂಡು ಬರ್ತಾ ಇದೆ. ಈ ಹಿಂದೆ ಒಂದು ಘಟನೆ ಆಗಿತ್ತು, ಅಂದರೆ ಒಂದು ಹೇಳಿಕೆ ವೈರಲ್ ಆಗಿತ್ತು. ಅದರ ಪ್ರಕರಣವೊಂದರ ತನಿಖೆಗೆ ಪ್ರಾಸಿಕ್ಯೂಷನ್ ಅನುಮತಿ ಕೋರಲಾಗಿದೆ. ಈ ಸಂದರ್ಭದಲ್ಲೇ ಯಡಿಯೂರಪ್ಪ ವಿರುದ್ಧ ಮುನಿರತ್ನ ಒಂದು ಸ್ಕೆಚ್ ಹಾಕಿದ್ರು ಅನ್ನೋ ಆರೋಪವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ಗೊತ್ತಿಲ್ಲ. ಮೊನ್ನೆ ಮೊಟ್ಟೆ ಎಸೆದ್ರು ಅವ್ರ ತಲೆಗೆ. ಕೆಲವರು ಹೇಳ್ತಾರೆ ಕಾಂಗ್ರೆಸ್ ಅಂದರೆ ಆರೋಪ ಇರೋದು ಕಾಂಗ್ರೆಸ್ನವ್ರು ಎಸೆದ್ರು ಅಂತೇಳಿ, ಮತ್ತೊಬ್ರು ಹೇಳಿದ್ರೆ ಇಲ್ಲ ಅವರವರೇ ಮಾಡ್ಕೊಂಡಿದ್ದಾರೆ ಅಂತೇಳಿ. ಯಾಕೆ ಅಂತಂದರೆ ಅವರ ವಿರುದ್ಧ ಒಂದು ಜಾತಿನಿಂದನೇ ಆರೋಪ ಇದೆಯಲ್ಲ, ಆ ಕೇಸ್ನಿಂದ ಡೈವರ್ಟ್ ಮಾಡೋದಕ್ಕೆ ಇದನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಒಟ್ಟಾರೆಯಾಗಿ ಗೋಜಲಾಗಿದೆ. ಅವರ ಆರೋಪ ಮಾಡ್ತಾ ಇದ್ದು ಡಿ ಕೆ ಬ್ರದರ್ಸ್ ಮೇಲೆ. ಡಿ ಕೆ ಬ್ರದರ್ಸ್ಗಳು ನೋಡೋಣ ಏನಾಗುತ್ತೆ ಅನ್ನೋ ರೀತಿಯಲ್ಲಿ ಅವರು ಮಾತಾಡ್ತಾ ಇದ್ದಾರೆ. ಓಕೆ, ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್ ಇದೆ. ಮೊಟ್ಟೆ ಏಟು ತಿಂದ ಮುನಿರತ್ನ ಡಿಸ್ಚಾರ್ಜ್, ಎಲ್ಲ ಡೌಗಳು ಅಂತ ಕೈಪಡೆ ಚಾರ್ಜ್. ರಾಜ್ಯ ರಾಜಕೀಯದಲ್ಲಿ ಮೊಟ್ಟೆ ರಾಜಕೀಯದ ರೋಷಾಗ್ನಿ ಧಗಧಗಿಸುತ್ತಿದೆ. ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ವಿರುದ್ಧ ಮುನಿರತ್ನ ಸಿಡಿದೆದ್ದಿದ್ದು, ಸಹೋದರರೇ ಮೊಟ್ಟೆ ಎಸೆತ ಪ್ರಕರಣದ ರೂವಾರಿಗಳು ಅಂತ ದೂರಿದ್ದು ಅಲ್ಲದೆ ನಂದಿನಿ ಲೇಔಟ್ ಠಾಣೆಗೆ 7 ಪುಟಗಳ ಸುದೀರ್ಘ ದೂರು ನೀಡಿದ್ದಾರೆ. ರಾತ್ರಿ ಎಲ್ಲ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ. ಮತ್ತೆ ಈಗ ಡಿಸೈಡ್ ಮಾಡಿ ಪೊಲೀಸ್ ಇಲಾಖೆ ಅವರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾರೆ. ಮುನಿರತ್ನರಂತೆ ಕೊಲೆಗಾರರ ಕುಟುಂಬ, ಮೊಟ್ಟೆ ಎಸೆತ ಅವನೇ ಮಾಡಿದ ನಾಟಕ. ಕೊಲೆಗಡಕರ ಕುಟುಂಬ ಒಂದು,
ಕೊರಂಗು ಅವ್ರ ಅಪ್ಪ ಅಣ್ಣನ ಅವನ್ನ ಇಟ್ಕೊಂಡು ದಂಧೆ ಮಾಡಿ BBMP ನಲ್ಲಿ ಕಳಬಿಲ್ ಮಾಡಿರ್ತಕ್ಕಂಥ ಅವನು ಜನಗಳಿಂದ ಮರೆಮಾಚೋದಿಕ್ಕೆ ಸಿಂಪತಿ ಗಿಟ್ಟಿಸ್ಕೊಳಕ್ಕೆ ಮಾಡ್ತಾ ಇರ್ತಕ್ಕಂಥ ನಾಟಕ. ನನ್ನ ಕುಟುಂಬದ ಹಿನ್ನೆಲೆ ನೋಡ್ಕೊಳ್ಳಿ, ಅವನ ಕುಟುಂಬದ ಹಿನ್ನೆಲೆ ನೋಡ್ಕೊಳ್ಳಿ, ಎಲ್ಲ ಅರ್ಥ ಆಗುತ್ತೆ. ಯಡಿಯೂರಪ್ಪರನ್ನೇ ಟ್ರ್ಯಾಪ್ ಮಾಡಲು ಯತ್ನ. ಬೇರೆ ಮರಮಾಚೋದಕ್ಕೆ ಎಲ್ಲಾರ ಮೇಲೂ ಹೇಳ್ತಾನೆ. ಇದೇ ಯಡಿಯೂರಪ್ಪನ ಟ್ರ್ಯಾಪ್ ಮಾಡಕ್ ಹೋಗಿದ್ದವನು ಅವನು. ಈಗ ವಿಜಯೇಂದ್ರ ಎಗಿರ್ತಾವ್ರೆ. ಅಶೋಕ್ ಮೇಲೆ ಏಡ್ಸ್ ಇಂಜೆಕ್ಷನ್ ಚುಚ್ಚಿಸ್ತಾನೆ. ಪಾಪ ಅಶೋಕ್ ಅವ್ರು ಬಾಯಿ ಮುಚ್ಕೊಂಡು ಸುಮ್ಮನೆ ಇದಾರೆ, ಅವ್ರ ಇವನಿಗೆ ಶಿಕ್ಷೆ ಆಗ್ಲಿ ಅಂತ. ವಿಜಯೇಂದ್ರ ಅವರು ಅವ್ರ ತಂದೆನ ಟ್ರ್ಯಾಪ್ ಮಾಡ್ಸಕ್ ಹೋಗಿದ್ದವನು. ಅದು ಅವ್ರಿಗೆ ಯಾಕೆ ಗೊತ್ತಿಲ್ಲ, ಇಲ್ಲ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ ಏನೂ ಗೊತ್ತಿಲ್ಲ. BBMP ಗುತ್ತಿಗೆದಾರನಿಗೆ ಬೆದರಿಕೆ ಹಾಕಿ ಹಣ ವಸೂಲಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುನಿರತ್ನಗೆ ಸರ್ಕಾರ ಶಾಕ್ ನೀಡಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಸ್ಪೀಕರ್ UT ಖಾದರ್ಗೆ SIT ತಂಡ ಮನವಿ ಸಲ್ಲಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.